ಏನಮ್ಮ ಏನಪ್ಪ ಇಷ್ಟೊತ್ತಾಯ್ತು ಅವ್ರಿನ್ನೂ ಹೊರಗೆ ಬಂದಿಲ್ಲ? ಅವ್ರು ಇನ್ನೂ ಆಚೆ ಬಂದಿಲ್ವಾ? ಹೌದಪ್ಪ, ಗಂಟೆ 12 ಆಯ್ತು. ಅಯ್ಯೋ ಅಪ್ಪ, ನಾವ್ ನಾಟಕ ಆಡಕ್ ಹೋಗಿ ಅವ್ರು ಏನಾದ್ರು ಅವನೇನಾದ್ರೂ ಹಂಗ್ ಮಾಡಿದ್ರೆ ಸೊಂಟ ಮುರಿದು ತೆವಳ್ಕೊಂಡು ಓಡಾಡ್ಬೇಕು, ಹಂಗ್ ಮಾಡ್ಬಿಡ್ತೀನಿ ಅಷ್ಟೇ. ಈ ನನ್ ಮಗ ಒಳಗೆ ಅವನಲ್ಲಮ್ಮ. ಏಯ್ ತಿಪ್ಪೇಶಿ, ತಿಪ್ಪೇಶಿ, ತೊಟ್ಟಿ ನನ್ನ ಮಗನೇ. ಬಾಗಿಲು ತೆಗಿಯ ತೆಗಿಯೋ. ಏಯ್ ತಿಪ್ಪೇಶಿ, ಬಿಕ್ನಾಸಿ, ಗಂಡ ಹೆಂಡತಿ ಏಕಾಂತವಾಗಿರೋ ಹೊತ್ತಲ್ಲಿ ತಿಪ್ಪೇಸಿ ಅಂತ ಹೊರಲ್ತಾ ಇದೆಯಲ್ಲ, ಅದು ದೇವ್ ಕುಡ್ದಾಡೋ ಹೊತ್ತಲ್ಲಿ ಯಾಕೆ? ನಿನ್ ಮಗನ್ ತಿಥಿ ಮಾಡೋದಕ್ಕೆ. ತೆಗೆದು ಬುಟ್ಟೆ ಅಂದ್ರೆ ನೀನೆ ಪ್ರಶ್ನೆಗೆಲ್ಲ ಅಡಿ ಮಾಡ್ಬಿಟ್ಟು ಈಗ ತಿಥಿ ಗಿತಿ ಅಂತಿದ್ಯಲ್ಲ, ಯಾಕೆ ಹೆಗ್ಗೈತಿ ಬೈಗೆ? ಯಾರದು ಹುಚ್ಚನ ಈ ತರ ಕಚ್ಚಾಡ್ತಿರೋದು? ಯಾರದು? ಏನಪ್ಪ ನೀನು ಇಷ್ಟೊತ್ತಲ್ಲಿ ಬಾಗಿಲು ಬಡ್ದು ಬಲ್ ತೊಂದ್ರೆ ಕೊಡ್ತಾ ಇದ್ಯಾ? ಯಾಕೆ ನಿದ್ದೆ ಬರ್ಲಿಲ್ವಾ? ಈ ಮನೇಲಿ ಅಪರೂಪಕ್ಕೆ ಒಂದ್ ರಾತ್ರಿ ನೆಮ್ಮದಿಯಾಗಿ ಮಲ್ಗೋಣ ಅಂದ್ರೆ ಅಲ್ಕ ನನ್ನ ಮಗನೇ, ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನೋ? ಏನಿಲ್ಲ ಮಾವ, ಕೈ ಕೊಟ್ಟು ಬಂದಲ್ಲ ಅಂತ ಅವಳಿಗೂ ಕೋಪ ಇತ್ತು, ಕೈಗೆ ಸಿಗ್ತಾ ಇಲ್ವಲ್ಲ ಅಂತ ನನಗೂ ತಾಪ ಇತ್ತು. ಸದ್ಯ ಹೇಗೋ ನೀನ್ ಆಡಿದ ನಾಟಕದಿಂದ ನಾವಿಬ್ರು ಒಂದಾದ್ವಿ. ತುಂಬಾ ಥ್ಯಾಂಕ್ಸ್. ಬರ ಹಲ್ಕ ನನ್ನ ಮಗನೇ, ಕೊನೆಗೂ ಅಪ್ಪನ ಬುದ್ಧಿ ತೋರಿಸ್ಬಿಟ್ಟ. ನಾಟಕನ ಈ ಸದಾರಾಮೇದ್ ಏನ್ ನಾಟಕನೋ, ಈ ನನ್ನ ಮಗಂದು ಏನ್ ನಾಟಕನೋ ನನಗೊಂದು ಅರ್ಥವಾಗ್ಲಿಲ್ಲಪ್ಪ. ಛೇ, ಇದೇನ್ ಮಾಡ್ತಾ ಇದೀಯಮ್ಮ? ಮಾಡೋಕೆ ಇನ್ನೇನ್ ಉಳ್ದಿದ್ಯಪ್ಪ? ತೂ ಕುಡಿಸ್ತಿದ್ದವನ್ಗೆ ಹಾಸಿಗೆ ಹಾಸ್ಕೊಟ್ಟಿದ್ಯಲ್ಲ. ನಡಿ ಊರ್ಗ್ ಹೋಗೋಣ. ನಿನಗ್ ನನ್ಗೊಂದು ತನ್ನ ಹಾಕೋಕ್ಕಾಗ್ಲಿಲ್ಲ ಅಂದ್ರೆ ನಾನು ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೋತೇನೆ. ಸುದ್ದಿ ಬೇಡಮ್ಮ. ಅಲ್ಲೇ ತಂದೆ ತಾಯಿಗೆ ಮಕ್ಕಳ ಭಾರ ಏನೇ, ನಿನ್ನ ಅಂಗೈಯಲ್ಲಿಟ್ಟು ನೋಡ್ಕೋತೀನಿ. ಆದ್ರೆ ನಿನ್ನ ಸಮಾಧಿ ಮೇಲೆ ಆ ಗೋಳಿ ಮಕ್ಕಳು ಬಂಗ್ಲೆ ಕಟ್ಕೊಂಡು ಮೆರೆಯೋದನ್ನ ನಾನು ನೋಡೋದಕ್ಕಾಗಲ್ಲ. ಇನ್ನು 24 ಗಂಟೆ ಟೈಮ್ ತಾಯಿ, ಯಾಕೆ ಏನು ಅಂತ ಕೇಳ್ಬೇಡ. ಆಮೇಲೆ ನಿನ್ನ ನಾನೇ ಊರಿಗೆ ಕರ್ಕೊಂಡು ಹೊರಟೋಗ್ತೀನಿ. ತಿಪ್ಪೇಶಣ್ಣಂಗೆ ಶನಿ ಬಿಟ್ಟಿರ್ಬೇಕು. ಏನಕ್ಕ ಇವತ್ ಮನೆ ಎಷ್ಟು ಕಳ್ಕಳಿ ಆಗಿದೆ? ಏನ್ ಭಾರತ ಪಾಕಿಸ್ತಾನ ಬಾಯ್ ಬಾಯ? ಭಾರತ ಪಾಕಿಸ್ತಾನ್ ಭಾಯ್ ಭಾಯ್ ಅಲ್ಲ ಕಣೋ, ಭಾರತದಲ್ಲಿ ಹಿಂದೂ ಮುಸ್ಲಿಂ ಭಾಯ್ ಭಾಯ್. ಏನು ಅಂದ್ರೆ ಪಾತ್ರೆ ತಗೊಂಡು ಹಾಲು ಹಾಕಿಸ್ಕೊಳ್ಳಿ. ಇದೇನಕ್ಕ ಹೆಂಗ್ ಹೇಳ್ಬಿಟ್ಟೆ? ಅಲ್ಲ, ಭಾರತದಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಆಗ್ಬಿಟ್ರೆ ಮುಸ್ಲಿಂನ ನಂಬ್ಕೊಂಡ್ರ ಪಾಕಿಸ್ತಾನ್ ಗತಿ ಏನಾಗ್ಬೇಕು? ಯಾಕೋ ಅವ್ರಪ್ಪ ಇಲ್ವಾ ಅಮೇರಿಕಾ? ಅವ್ರು ನೋಡ್ಕೋತಾರ. ಅಚ್ಚರಿ ಎಷ್ಟಾಕ್ಲಿ? 2 ಲೀಟರ್ ಹಾಕು. 2 ಲೀಟ್ರಾ? ಮೊದ್ಲಿನ ತರ ಒಬ್ನೇ ಅಲ್ವಲ್ಲ, ಬೇಜಾನ್ ಡಿಪಿಗಳು ಸೇರ್ಬಿಟ್ಟವ್ರೆ. ಎಣ್ಣೆ ನೀರು ಹಾಕ್ತೀನಿ, ಬೇಗ ಬಟ್ಟೆ ಬಿಚ್ಬಿಟ್ ಬನ್ನಿ. ರಾಣಿ, ಮೊದಲು ಬಿಸಿ ಬಿಸಿ ಒಂದು ಕಪ್ ಕಾಫಿ ತಗೊಂಬರ. ಕಾಫಿ ನಿಮ್ಗೆ ಉಷ್ಣ ಆಗುತ್ತೆ. ಬಿಸಿ ಬಿಸಿ ಬಾದಾಮಿ ಹಾಲು ಮಾಡ್ಕೊಡ್ತೀನಿ. ಸ್ನಾನ ಆಯ್ತಾ ಮಾವ? ಆಯ್ತು ಕಣವ. ತಿಂಡಿ ಏನ್ ಮಾಡಿದ್ಯಾ? ಅವರೇಕಾಳು ಉಪ್ಪಿಟ್ಟು. ತಟ್ಟೆ ತುಂಬಾ ತುಂಬಿಕೊಟ್ಬಿಡವ. ದೇವ್ರಿಗೆ ನಮಸ್ಕಾರ ಹಾಕೊಂಡ್ಬಿಡ್ತೀನಿ. ರಾಣಿ, ತಿಂಡಿ ರೆಡಿದೆ, ಕೊಡ್ಲಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆಮೇಲೆ ಹೇಳಿದ್ನಲ್ಲ, ಅದೇ ನನ್ನ ನೆಂಟರು ಬರ್ತಾ ಇದಾರೆ ಅಂತ. ನಾನು ಬರೋವಾಗ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಒಳ್ಳೆ ಅಡಿಗೆ ಮಾಡಿಟ್ಟಿರ್ಬೇಕು. ಮಾವಯ್ಯ, ನೀವ್ ಇರ್ತೀರ ತಾನೆ? ನಮ್ಮ ಮಾವನಿಗೆ ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ. ಮಾವ, ಒಳ್ಳೆ ಅವರೆಕಾಳು ಉಪ್ಪಿಟ್ಟು ಮಾಡಿದಾಳೆ, ಬಿಡಬೇಡಿ. ಬರ್ಲಾ? ಗುಂಡಿನೇ ಹಾಕೊಂಡಿಲ್ಲ, ನಿಧಾನವಾಗಿ ಹೋಗಿ ಜೋಪಾನವಾಗಿ ಬನ್ನಿ. ತಿಂಡಿ ಕೊಡವಾ? ಇದೇನ್ ಬಾವ, ಒಳ್ಳೆ ಬಯಲಾಂಜನೆ ನಂಗೆ ಒಬ್ನೇ ಕುಂತಿದ್ಯಾ? ನಿನ್ ಮಗಳೇನು ಮಾಡ್ಕೊಡ್ಲಿಲ್ವಾ ತಿನ್ನಕ್ಕೆ? ಆ ಮಗಳು ಮಾಡ್ಕೊಳ್ತಿದ್ರೇನು, ಈ ಮಗಳು ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋಳೆ, ತಿನ್ಬಾ. ಎತ್ತು ಕಚ್ಚಾರಕ ನನ್ನ ಮಗನೇ, ಕೊಟ್ಟಿರೋದನ್ನ ತಿಂದು ಬಾಯಿ ಮುಚ್ಕೊಂಡು ಎದ್ದೋಗು. ಅದ್ಯಾಕೆ ಸಿಡಿದ್ಯಾ? ಕಾರ್ಡ್ ಹೆಣ್ಣು ಕೊಟ್ರೆ ಮಲ್ಲಾಗ್ರುವಂತೆ.
ಬಾವಾ ಹಂಗೆ ಆ ಪ್ಯಾಲೇಸು ದೇವರಾಜ ಮಾರ್ಕೆಟು ಸುತ್ತಾಡ್ಕ ಬರವ ಬತ್ತೀಯಾ ಅದಕ್ಕೂ ಯೋಗ ಬೇಕು. ಈ ಮರುಗುಳಿ ನನ್ನ ಒಬ್ಬಳನ್ನ ಬಿಟ್ಟು ಎಲ್ಲೋದ? ಎಲ್ಲ ಇವಳಾಕೆ ನಿಂತವಳೆ? ಯಾರು ಕಾಣಿಸ್ತಾ ಇಲ್ಲ. ಏನಾದ್ರು ಮಾಡಿ ಈ ಕೋಳಿನ ಇವತ್ತು ಅದನ್ನ ಬಿಡ್ಬೇಕಲ್ಲ. ಇವನ್ಯಾಕೆ ಇಲ್ಲಿ ಬಂದ? ಹಲೋ ಈ ಕಮಂಗಿ ನನ್ನ ಮಗ ಯಾಕೆ ಬಂದ ಇಲ್ಲಿ? ಸರ್, ಆ? ನೀವು ತಿಪ್ಪೇಶ್ವರ ಅಪ್ಪನ? ಅಲ್ಲ, ತಿಪ್ಪೇಸಿ ನನ್ನ ಮಗ. ಹೌದಾ? ಆ. ನೀವು ತಿಪ್ಪೇಶ್ವರ ಅಪ್ಪ ಇದ್ದಂಗೆ ಇದ್ದೀರಾ. ಹೌದಾ? ತೆಗೆದು ಕೊಟ್ಟ ಅಂದ್ರೆ 32 ನೆಲ ಕಚ್ಕೊಂಡ್ಬಿಡ್ಬೇಕು. ಬೇಕು ಪುತ್ ತಗೊಂಬಂದು ಏನ್ ಹೇಳ್ಬೇಕು ಅಂತಿದ್ಯಾ? ಬೇಗ ಹೇಳಿ, ಜಾಗ ಖಾಲಿ ಮಾಡು. ಸರ್, ನೀವು ನನ್ನ ಹೆಂಡತಿನ ನೋಡಿದ್ರಾ? ಆ? ಏನ್ ಹೊಡಿತಾ ಇದ್ದೀರಾ? ಬೆಂಕಿ ಬಟ್ನನ? ಅಲ್ಲ, ನಿನ್ ಹೆಂಡ್ತಿನ. ಆಹಾ. ಯಾವನೋ ನಿನ್ನಂತ ಮಂಗ್ ನನ್ ಮಗ ಹೆಂಡ್ತಿನ ಜಾತ್ರೆಯಲ್ಲಿ ಬಿಟ್ಬಿಟ್ಟು ಅಡಿಗೆ ಮನೇಲಿ ಹುಡುಕಿದ್ದಂತೆ. ಹಂಗಾಯ್ತು ನಿನ್ ಕತೆ. ನನ್ ಕಷ್ಟ ನನಗ್ ಗೊತ್ತು. ಆ. ನಿಮ್ಗೇನ್ ಗೊತ್ತು ಸರ್? ಸರ್, ನಿನ್ನೆ ಬೆಳಿಗ್ಗೆ ಆ. ನಾನು ನನ್ನ ಹೆಂಡತಿ ಆ. ಮಾರ್ಕೆಟ್ಗೆ ಅಂತ ಬಂದ್ವಿ. ಆ. ಏ, ನೀನ್ ಇಲ್ಲೇ ನಿಂತೀರ, ನಾನು ಹೋಗಿ ಬೂಸ ತಂದ್ಬಿಡ್ತೀನಿ ಅಂತಂದ. ಬೂಸನೋ ದ್ವಾಸೆನೋ? ಬೂಸನ ದ್ವಾಸನ ನಿಂತ್ಕೊಂಡ್ ಕಳೆಯ ಸುಮ್ನೆ. ಓಹೋ, ತಗೊಂಬಂದ್ಬಿಡ್ತೀನಿ ಅಂತ ಬಂದು ನೋಡ್ತೀನಿ. ಆ. ನನ್ನ ಹೆಂಡತಿ ನೆನ್ನೆಯಿಂದ ಕಾಣ್ತಾನೆ ಇಲ್ಲ ಸರ್. ಹುಡುಕ್ತಾನೆ ಇದೀನಿ. ಅಯ್ಯೋಯ್ಯೋ. ಸರ್, ಸರ್, ನನ್ನ ಹೆಂಡತಿನ ಹುಡುಕೊಟ್ಬಿಡ್ತೀರಾ? ನಿನ್ ಮಗಕ್ಕಷ್ಟು ಬೆಂಕಿ ಹಾಕ. ಅಲ್ಲ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ನಿನ್ನೆಯಿಂದ ಕಾಯ್ತಾ ಇದ್ದೀನಿ ಅಂತ ಸುಳ್ಳು. ಹೋಗ್ತೀವಿ. ನೀವ್ ಯಾರು? ನಾನು ರೀ, ಆ? ನಾನು ರೀ ನಿಮ್ ಹೆಂಡ್ತಿ. ಏ, ಹೌದಲ್ವಾ? ರೀ, ಏನು ಅಂದ್ರೆ ಹ್ಮ್. ನೀವು ಬಂದಿದ್ಕೆ ಆ. ನಾನ್ ಬಚಾವ್ ಆದೆ. ಆ. ಇಲ್ಲ ಅಂದಿದ್ರೆ ರೀ, ಬನ್ರಿ ನಾವ್ ಹೋಗೋಣ. ನಡಿ ಹೋಗೋಣ. ಆಹಾ, ಆ ದೇವ್ರು ನನ್ನ ಮಗ ಕಂಡೆ ಐಬ್ ಮಾಡ್ಬಿಟ್ಟವನಲ್ಲ. ಇವತ್ತಲ್ಲ ನಾಳೆ ಈ ಕೋಳಿನ ಅದ್ಮೇ ದುಮ್ತೀನಿ. ಯಾ ನನ್ನ ಮಗಳು ಕಟ್ಟಿದ ಹುತ್ತದಲ್ಲಿ ನೀನು ಹಾವನ್ ತರ ಬಂದು ಸೇರ್ಕೊಂಡು ಅವಳನ್ನು ನುಂಗಿ ನೀನು ಬದುಕೋದಕ್ಕೆ ನಾನು ಬಿಡೋದಿಲ್ಲ. ನಾನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ಏನಪ್ಪ ಇದು? ಬಿಡು. ನಿನ್ನ ಬೆನ್ನ ಹತ್ತದ ಬೇತಾಳಕ್ಕೆ ನರಕದ ದಾರಿ ತೋರಿಸ್ತಾ ಇದ್ದೀನಿ. ಎಂತ ಕೆಲಸ ಮಾಡ್ಬಿಟ್ಟೆಪ್ಪ ನೀನು? ಏಯ್, ಬಿಡಿ ಅವಳನ್ನ. ಅವಳು ಬದುಕಿದ್ರೆ ನೀನು ಗಂಡ ಇದ್ದು ವಿಧವೆ ತರ ಇಡೀ ಜೀವನ ನರಳಬೇಕಾಗುತ್ತೆ. ಅಪ್ಪ, ನನಗ್ ಗಂಡ ಇಲ್ಲದ್ರೂ ಪರವಾಗಿಲ್ಲಪ್ಪ. ಇವಳು ಸಾಯೋದನ್ನ ನನ್ ಕೈಲಿ ನೋಡೋಕ್ಕಾಗಲ್ಲ. ಅವಳನ್ನ ಕಾಪಾಡಪ್ಪ, ನಿನ್ನ ಕೈ ಮುಗಿತೀನಿ. ನೀನ್ ಇಲ್ಲಿ ನಡೆದಿದ್ದೀನಿ ಯಾರಿಗಾದ್ರೂ ಬಾಯ್ಬಿಟ್ರೆ
ಅಪ್ಪ ಮಗಳು ಇಬ್ರು ಸೇರಿ ಕೊಲೆ ಮಾಡಿದ್ರು ಅಂತ ನಮ್ಮಿಬ್ರನ್ನು ಜೈಲಿಗೆ ಹಾಕ್ಬಿಡ್ತಾರೆ.